Hello students and welcome to Physics Pep Talk. So last ವಿಡಿಯೋದಲ್ಲಿ ನಾನು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ದು 2 ಮಾರ್ಕ್ಸ್ ಕ್ವಶನ್ ವಿತ್ ಆನ್ಸರ್ ಡಿಸ್ಕಸ್ ಮಾಡಿದ್ದೆ. ಇವತ್ತು ನಾನು 3 ಮಾರ್ಕ್ಸ್ ಕ್ವಶನ್ ವಿತ್ ಸೊಲ್ಯೂಷನ್ ಅನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಈ ಚಾಪ್ಟರಿಂದ ಎರಡು ಮೇಯ್ನಲ್ಲಿ ನಿಮಗೆ ಲೆಸ್ ದ್ಯಾನ್ 30 ಮಿನಿಟ್ಸಲ್ಲಿ 5 ಮಾರ್ಕ್ಸ್ 100% ಅಚೀವ್ಮೆಂಟ್ ಆಗಬೇಕು. ಆಯಿತಾ? ಸೊ ಸ್ಟಾರ್ಟ್ ಮಾಡೋಣ. ನಿಮಗೆ ಯಾರಿಗಾದರೂ ಡೈರೆಕ್ಟಾಗಿ ಕೂತ್ಕೊಂಡು ಓದಬೇಕು ಅಂದರೆ ಈ ಬ್ಯಾಚಸ್ ಅವೈಲೇಬಲ್ ಇದೆ. MCQs ವಿತ್ ಸೊಲ್ಯೂಷನ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ ವಿತ್ ಸೊಲ್ಯೂಷನ್ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪಲ್ಲಿ ಸಿಗುತ್ತೆ. 149 ಪರ್ ಸಬ್ಜೆಕ್ಟ್ ಆ್ಯಂಡ್ CET ಬ್ಯಾಚಸ್ಸಲ್ಲೂ ಇದು ಅವೈಲೇಬಲ್ ಇರುತ್ತೆ. ಸೊ ಅಷ್ಟೇ, ಮುಗೀತು. ಲೆಟ್ ಸ್ಟಾರ್ಟ್ ವಿತ್ ದ ಟೀಚಿಂಗ್. ಸೊ ಮೆನ್ಷನ್ 3 ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. 2 ಬೇಸಿಕ್ ಪ್ರಾಪರ್ಟೀಸ್ ಅಂತ ಕೇಳಿದ್ರೆ 2 ಮಾರ್ಕ್ಸು, 3 ಬೇಸಿಕ್ ಪ್ರಾಪರ್ಟೀಸ್ ಅಂತ ಕೇಳಿದ್ರೆ 3 ಮಾರ್ಕ್ಸು. ನಾನು 2 ಮಾರ್ಕ್ಸಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ವಾ ಮಕ್ಕಳೇ. ಸೊ ಈ 3 ಪ್ರಾಪರ್ಟಿನ ಬರೆದು ಬಿಡಿ. ಚಾರ್ಜಸ್ ಆರ್ ಅಡಿಟಿವ್, ಚಾರ್ಜಸ್ ಆರ್ ಕನ್ಸರ್ವ್ಡ್, ಚಾರ್ಜಸ್ ಆರ್ ಕ್ವಾಂಟೈಸ್ಡ್. 3 ಮಾರ್ಕ್ಸ್ ಅಷ್ಟೇ, ಮುಗೀತು. ಆಯಿತಾ? ಎಕ್ಸ್ಪ್ಲೈನ್ ಅಂತ ಕೇಳ್ತಾರೆ, ಇದರಲ್ಲಿ ಮಿಸ್ ಆಗಿದೆ, ಒಂದೊಂದು ಲೈನ್ ಎಕ್ಸ್ಪ್ಲೈನು ಮಾಡಬೇಕಾಗತ್ತೆ. ಆಯಿತಾ? ರೈಟ್ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ಏನೇನು ಬರೀತೀರಾ? ಇದನ್ನು 2 ಮಾರ್ಕ್ಸಲ್ಲಿ ಕೇಳಿದ್ರು, 3 ಮಾರ್ಕ್ಸಲ್ಲೂ ಕೇಳ್ತಾರೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ ಫ್ರಮ್ positive charge and terminate at negative charge. They always reside on the outer surface of the conductor, normal to the surface. Electric field lines never intersect each other. ಸಾಕು. ಆಯಿತಾ? ಸೊ ನೆಕ್ಸ್ಟ್ ಇಲ್ಲಿಂದ ಸ್ವಲ್ಪ ಹೊಸ ಕ್ವಶನ್ಸ್. ಸೊ ಗಿವ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರಮ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್. ಡಿಫೈನ್ SI ಯೂನಿಟ್ ಆಫ್ ಚಾರ್ಜ್. ಸೊ ಕೂಲಮ್ಸ್ ಲಾನ ಡಿಫೈನ್ ಮಾಡಬೇಕು, ಅದನ್ನು ಒಂದು ಎಕ್ಸ್ಪ್ರೆಷನ್ ಬರೀಬೇಕು. ಅದಾದಮೇಲೆ ಸೆಕೆಂಡ್ ಪಾರ್ಟಲ್ಲಿ ಕೇಳಿರೋದು SI ಯೂನಿಟ್ ಆಫ್ ಚಾರ್ಜ್. SI ಯೂನಿಟ್ ಆಫ್ ಚಾರ್ಜ್ ಅಂದರೆ ಏನು? ಕೂಲಂಬ್ ಅಲ್ವಾ? ಕೂಲಂಬ್. ನೀವು ಒಂದು ಕೂಲಂಬನ್ನು ಡಿಫೈನ್ ಮಾಡೋದು ಅಂತ ಕೇಳ್ತಾ ಇರೋದು. ಸೊ ಫಸ್ಟ್ ಏನು ಬರೀತೀರಾ ಇದಕ್ಕೆ? ಸೊ FS 1/4πε0 Q1 Q2/r² into r cap. ಸೊ ಈ ಈಕ್ವೇಷನ್ ಬರೀರಿ. ಅದಾದಮೇಲೆ ವೇರ್ FS ದ ಕೂಲಂಬ್ ಫೋರ್ಸ್, Q1 Q2 ಆರ್ ದ 2 ಪಾಯಿಂಟ್ ಚಾರ್ಜಸ್, r is the distance of separation between them, r cap is the unit vector. ಸೊ ಇಷ್ಟು ಬರೆದ್ರೆ 1 ಮಾರ್ಕ್ಸ್ ಬಂತು. ಅದಾದಮೇಲೆ ಡಿಫೈನ್ ದ SI ಯೂನಿಟ್ ಆಫ್ ಚಾರ್ಜ್ ಇದೆಯಲ್ಲ, ಅಂದರೆ 1 ಕೂಲಮ್ನ ಡಿಫೈನ್ ಮಾಡೋದು, ಅದನ್ನು ಬರೆಯೋದಕ್ಕೆ 1 ಮಾರ್ಕು. ಸೊ 1 ಕೂಲಮ್ ಇಸ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ which when placed at a distance of 1 meter from an equal and similar charge in vacuum experience a repulsive force of 9 into 10⁹ Newton. ಅಂದರೆ 2 ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್, ಇದೆರಡರ ಮಧ್ಯೆ ಡಿಸ್ಟೆನ್ಸ್ ಆಫ್ ಸಪರೇಷನ್ 1 ಮೀಟರ್ ಇದೆಯಂತೆ. ಎರಡು ಈಕ್ವಲ್ ಚಾರ್ಜ್ ಆಗಿರೋದ್ರಿಂದ ಯಾವ ಥರ ಫೋರ್ಸ್ ಎಕ್ಸರ್ಟ್ ಆಗ್ತಾ ಇರುತ್ತೆ? ರಿಪಲ್ಸಿವ್ ಫೋರ್ಸ್. ಆ ರಿಪಲ್ಸಿವ್ ಫೋರ್ಸ್ದು ಇದೆರಡರ ಮಧ್ಯೆ ಮೀಡಿಯಮ್ ಯಾವುದಿರುತ್ತೆ? ಏರ್ ಆರ್ ವ್ಯಾಕ್ಯೂಮ್ ಇರುತ್ತೆ. ಸೊ ಅದನ್ನು ಬರೀಬೇಕು ನೀವು, ವ್ಯಾಕ್ಯೂಮ್ ಇರುತ್ತೆ. ಇವಾಗ ರಿಪಲ್ಸಿವ್ ಫೋರ್ಸ್ ಎಷ್ಟಿರಬೇಕು? ಇಟ್ ಈಸ್ ಆಫ್ ದ ಮ್ಯಾಗ್ನಿಟ್ಯೂಡ್ 9 into 10⁹. ಆವಾಗ ಇದೆರಡು ಚಾರ್ಜನ್ನು ನಾವು 1 ಕೂಲಂಬ್ ಆಫ್ ಚಾರ್ಜ್ ಇದೆ ಅಂತ ಹೇಳ್ತೀವಿ. ಆಯಿತಾ? ಸೊ ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್. ಸೊ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ಗಾಸ್ ಲಾ ಸ್ಟೇಟ್ಮೆಂಟ್ ಬರೀರಿ. ಸೊ ಇಟ್ಸ್ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ ಇನ್ ವ್ಯಾಕ್ಯೂಮ್ ಇಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ನೆಟ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಇಷ್ಟು ಬರೆದ್ರೆ ಸ್ಟೇಟ್ಮೆಂಟ್ಗೆ 1 ಮಾರ್ಕ್ ಆಗುತ್ತೆ. ಸೊ ಅದಾದಮೇಲೆ ಇಷ್ಟು ಬರೆಯೋದಕ್ಕೆ ನೆಕ್ಸ್ಟ್ 2 ಮಾರ್ಕ್ಸ್ ಬರುತ್ತೆ. ಕನ್ಸಿಡರ್ ಎ ಚಾರ್ಜ್ Q ವಿಚ್ ಇಸ್ ಪ್ಲೇಸ್ಡ್ ಇನ್ ಅನ್ closed net closed surface S which is in vacuum, then the total electric flux through the closed surface is given by. ಇಷ್ಟೇ, ಇನ್ನೇನು ಎಕ್ಸ್ಪ್ಲನೇಷನ್ ಇಲ್ಲ ಇದಕ್ಕೆ. ಆಯಿತಾ? ಬೇಕಾದರೆ ಒಂದು ಬಾಡಿ ಹಿಂಗೆ ಸುಮ್ಮನೆ ಹಿಂಗೊಂದು ಬಾಡಿ ಬರೆದು ಇದ್ರ ಮೇಲೆ ಚಾರ್ಜ್ Q ಅಷ್ಟು ಇದೆ ಅಂತ ಹೇಳಿ ಸುಮ್ಮನೆ ಏನೋ ಒಂದು ಪಾಸಿಟಿವ್ ಚಾರ್ಜ್ Q ಅಷ್ಟು ಇದೆ ಅಂತ ಹೇಳಿ ಬರೆದು ಈಗ ಫ್ಲಕ್ಸ್ ಇಷ್ಟಿದೆ ಅಂತ ಸುಮ್ಮನೆ ಒಂದು ಬರೆಯೋದಷ್ಟೆ, ಇನ್ನೇನು ಇಲ್ಲ. ಸೊ ನೆಕ್ಸ್ಟ್ ಇದು ನೋಡಿ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆನ್ ಎ ಡೈಪೋಲ್ ಪ್ಲೇಸ್ಡ್ ಇನ್ ಅನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಫಸ್ಟು ಈ ಡಯಾಗ್ರಾಮ್ ಬರೀಬೇಕು. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಪ್ಯಾರಲಲ್ ಲೈನ್ಸ್ ಈ ಥರ ಬರೀಬೇಕು. ಇದಾದ ಮೇಲೆ ಒಂದು ಡೈಪೋಲ್ನ ಅದರಲ್ಲಿ ಇಡಬೇಕು. ಡೈಪೋಲ್ ಅಂದರೆ ಏನು? ಒಂದು ನೆಗೆಟಿವ್ ಚಾರ್ಜ್ ಇರುತ್ತೆ, ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ. ಕರೆಕ್ಟ್? ಈ ಪಾಸಿಟಿವ್ ಚಾರ್ಜ್ನ ಎ ಅಂತ ಕರಿತೀನಿ, ನೆಗೆಟಿವ್ ಚಾರ್ಜ್ನ ಬಿ ಅಂತ ಕರಿತೀನಿ. ಆಯಿತಾ? ಈ ಥರ ಇಟ್ಟಿದ್ದೀವಿ. ಈಗ ನಮಗೆ ಚಾರ್ಜ್ದು ಬೇಸಿಕ್ ಇದು ಗೊತ್ತು. ಈಗ ಒಂದು ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಸಿನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಇನ್ ದಿಸ್ ಡೈರೆಕ್ಷನ್, ದಿಸ್ ವಿಲ್ ಎಕ್ಸರ್ಟ್ ಎ ಫೋರ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಅದೇ ಥರ ಇದು ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಇನ್ ದ ಡೈರೆಕ್ಷನ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಒಂದು ಈಕ್ವಲ್ ಫೋರ್ಸ್ ಈ ಕಡೆ ಅಪ್ಲೈ ಆಗ್ತದೆ, ಒಂದು ಈಕ್ವಲ್ ಫೋರ್ಸ್ ಈ ಕಡೆ ಅಪ್ಲೈ ಆಗ್ತದೆ ಆಪೋಸಿಟ್ ಡೈರೆಕ್ಷನಲ್ಲಿ. ಹೆನ್ಸ್ ಎ ಟಾರ್ಕ್ ಇಸ್ ಆಕ್ಟಿಂಗ್ ಆನ್ ದಿಸ್ ಡೈಪೋಲ್. ಕರೆಕ್ಟ್? ಸೊ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದ ಚಾರ್ಜ್, ಇದನ್ನು ಬರೆದ್ಬಿಟ್ಟು ಈ ಥರ ಡಯಾಗ್ರಾಮಲ್ಲಿ ತೋರಿಸ್ಬಿಡಿ. ಆಯಿತಾ?
ದಿಸ್ ಫೋರ್ಸ್ ಕಾನ್ಸ್ಟಿಟ್ಯೂಟ್ ಎ ಟಾರ್ಕ್ ಆ್ಯಂಡ್ ಎ ಡೈಪೋಲ್. ಆಬ್ವಿಯಸ್ಲಿ ಇದ್ರ ಮೇಲೆ ಒಂದು ಟಾರ್ಕ್ ಆ್ಯಕ್ಟ್ ಆಗ್ತದೆ ಡೈಪೋಲ್ ಮೇಲೆ. ಅದನ್ನು ನಾವು ಟೋ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇದು ಟೈಪಿಂಗ್ ಆಗಿರೋದ್ರಿಂದ ಟಿ ಅಂತ ಬಂದಿದೆ, ಟೋ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನೆನ್ಪಿಟ್ಕೊಳ್ಳಿ, ಟಾರ್ಕ್ ಇಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಆಯಿತಾ? ಫೋರ್ಸು ಎರಡರದ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಚಾರ್ಜ್ ಡೈರೆಕ್ಷನ್ ಡಿಫ್ರೆಂಟ್ ಆಗಿದೆ ಅಷ್ಟೇ. ಸೊ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ನಾನು ಏನಕ್ಕೆ ಮಾಡ್ತೀನಿ, ಅದಕ್ಕೆ ಒಂದು ಟ್ರಯಾಂಗಲ್ ಮಾಡ್ಕೋತೀನಿ, ಇದನ್ನು ಸಿ ಅಂತ ಕರಿತೀನಿ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಈಗ ಫೋರ್ಸ್ ಏನು, ಫೋರ್ಸ್ ನನಗೆ ಗೊತ್ತು, ಚಾರ್ಜ್ ಇಂಟು ಎಲೆಕ್ಟ್ರಿಕ್ ಫೀಲ್ಡ್, ಕರೆಕ್ಟ್? ಸೊ ಕ್ಯೂ ಇಂಟು ಇ ಇಸ್ ದ ಫೋರ್ಸ್. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಸ್ ಎ ಸಿ. ಆಯಿತಾ? ಸೊ ಫ್ರಮ್ ದಿಸ್ ಡಯಾಗ್ರಾಮ್ ಕ್ಯಾನ್ ಐ ಸೇ ದಟ್ ಎ ಸಿ ಇಸ್ ನಥಿಂಗ್ ಬಟ್ ಎ ಬಿ ಸೈನ್ ಥೀಟಾ ಅಂತ ಹೇಳ್ಬೋದಾ? ಕರೆಕ್ಟ್, ಎ ಬಿ ಸೈನ್ ಥೀಟಾ. ಎ ಬಿ ಅಂದರೆ ಏನು? ಇಟ್ ಇಸ್ ನಥಿಂಗ್ ಬಟ್ ದ ಲೆಂತ್ ಆಫ್ ದ ಡೈಪೋಲ್. ಲೆಂತ್ ಆಫ್ ದ ಡೈಪೋಲ್ ಎಷ್ಟಿರುತ್ತೆ? 2a ಇರುತ್ತೆ. ಸೊ ಎ ಬಿ ಜಾಗದಲ್ಲಿ ನಾನು ಏನಂತ ಬರಿತೀನಿ? 2a ಅಂತ ಬರಿತೀನಿ. ಆಯಿತಾ? ಸೊ ಈಗ ಇಲ್ಲಿ ಕ್ಯೂ ಇಲ್ಲಿರೋದನ್ನ ಈ ಕಡೆ ತಗೊಂಬಂದು ಹಾಕ್ಕೊತೀನಿ. ಕ್ಯೂನ ಇಲ್ಲಿತ್ತಲ್ವಾ ಫೋರ್ಸ್ ಜಾಗದಲ್ಲಿ, ಅಲ್ಲಿ ಬರೀ ಇ ಇಟ್ಕೊಂಡು ಕ್ಯೂನ ಈ ಕಡೆ ಬರ್ಕೋತೀನಿ. ಯಾಕೆ ಅಂತ ಹೇಳ್ತೀನಿ. ಸೊ ಆಲ್ವೇಸ್ ಡೈಪೋಲ್ ಮೊಮೆಂಟ್ ಕಾನ್ಸೆಪ್ಟ್ ಗೊತ್ತಲ್ವಾ? ಡೈಪೋಲ್ ಮೊಮೆಂಟ್ ಇಸ್ ನಥಿಂಗ್ ಬಟ್ ದ ಚಾರ್ಜ್ ಇಂಟು ದ ಲೆಂತ್ ಆಫ್ ದ ಡೈಪೋಲ್. ಕರೆಕ್ಟ್ ಅಲ್ವಾ? ಈಗ ಕ್ಯೂ ಇಂಟು 2a ಐ ಕ್ಯಾನ್ ರೈಟ್ ಇಟ್ ಆಸ್ ಡೈಪೋಲ್ ಮೊಮೆಂಟ್ ಪಿ. ಅದನ್ನೇ ಇಲ್ಲಿ ಮಾಡಿದ್ದೀನಿ, ಪಿ ಇ ಅಂತ ಬರೆದೆ. ಸೈನ್ ಥೀಟಾ ಆಸ್ ಇಟ್ ಇಸ್. ಸೊ ಟಾರ್ಕ್ಗೆ ಫೈನಲ್ ಎಕ್ಸ್ಪ್ರೆಷನ್ ಏನು? ಟೋ ಇಸ್ ಪಿ ಇ ಸೈನ್ ಥೀಟಾ. ಇಷ್ಟು ಬರೆಯೋದಕ್ಕೆ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಇದರಲ್ಲಿ ಏನು ರಾಕೆಟ್ ಸೈನ್ಸ್ ಇದೆ. ಸೊ ನೆಕ್ಸ್ಟ್ ನೋಡೋಣ. Define linear charge density. Mention the expression for electric field at a point due to infinite line of charge and explain the terms. ಸೊ ಇದರಲ್ಲಿ ನೋಡಿ, ಅಪ್ಲಿಕೇಶನ್ ಆಫ್ ಗಾಸ್ ಲಾಲಿ ಈ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಇರ್ಬೋದು, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇರ್ಬೋದು, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಇರ್ಬೋದು. ಇದ್ರ ಮೇಲೆ 3 ಡಿರೈವೇಷನ್ ಇದೆ. ಯಾವುದು? ಇನ್ಫೈನೈಟ್ ಲಾಂಗ್ ವೈರು, ಆಮೇಲೆ ಇನ್ಫೈನೈಟ್ ಚಾರ್ಜ್ಡ್ ಪ್ಲೇನ್ ಶೀಟು, ಅದಾದ ಮೇಲೆ ಸ್ಪೆರಿಕಲ್ ಶೆಲ್ಲು. 3 ಮೇಲೂ 5 ಮಾರ್ಕ್ಸ್ವರೆಗೂ ಡಿರೈವೇಷನ್ ಕೇಳ್ತಾರೆ. ಇಲ್ಲಿ ಬರೀ ಎಕ್ಸ್ಪ್ರೆಷನ್ ಕೇಳಿದ್ದಾರೆ. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂದರೆ ಏನು? ಇಟ್ ಈಸ್ ಡಿಫೈನ್ಡ್ ಆಸ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಪರ್ ಯೂನಿಟ್ ಲೆಂತ್. ಬಂತು 1 ಮಾರ್ಕು. ಅದಾದಮೇಲೆ ದ ಎಲೆಕ್ಟ್ರಿಕ್ ಫೀಲ್ಡ್ ಇ ಅಟ್ ರೇಡಿಯಲ್ ಡಿಸ್ಟೆನ್ಸ್ ಆರ್ ಫ್ರಮ್ ಅನ್ ಇನ್ಫೈನೈಟ್ ಲಾಂಗ್ ಸ್ಟ್ರೈಟ್ ವೈರು ಸುಮ್ಮನೆ ಒಂದು ಕತೆ. ವಿತ್ ಯೂನಿಫಾರ್ಮ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ ಇಸ್ ಗಿವನ್ ಬೈ, ಈ ಫಾರ್ಮುಲಾನ ಇಷ್ಟು ಬರೀರಿ. ಆಯಿತಾ? ಇದಕ್ಕೊಂದು ಮಾರ್ಕು. ವೇರ್ ಎಪ್ಸಿಲಾನ್ ನಾಟ್ ಇಸ್ ದಿಸ್ ಅಂತ ಬರೀರಿ. ವೇರ್ ಲ್ಯಾಂಬ್ಡಾ ಇಸ್ ದ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಆರ್ ಇಸ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ವೇರ್ ಐ ಆಮ್ ಮೆಷರಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಫ್ರಮ್ ದ ಇನ್ಫೈನೈಟ್ ಪ್ಲೇನ್, ಇನ್ಫೈನೈಟ್ಲಿ ಚಾರ್ಜ್ಡ್ ವೈರ್. ಆಯಿತಾ? ಅಷ್ಟು ಬರೆದ್ರೆ 3 ಮಾರ್ಕ್ಸ್. ಆಯಿತಾ? ಸೊ 3 ಮಾರ್ಕ್ಸ್ಗೆ ಈ ಚಾಪ್ಟ್ರಲ್ಲಿ ಇಷ್ಟೇ ಕೇಳುವಂಥದ್ದು. 5 ಮಾರ್ಕ್ಸ್ಗೆ ನೋಡಿ ನಿಮಗೆ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ಎನ್ ಆಕ್ಸಿಯಲ್ ಲೈನ್ ಆಫ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ ಅಂತನಾದರೂ ಕೇಳ್ಬೋದು, ಅಥವಾ ಈಕ್ವಟೋರಿಯಲ್ ಲೈನ್. ಇದೆರಡರಲ್ಲಿ ಒಂದು 5 ಮಾರ್ಕ್ ಕ್ವಶನ್ ಪಕ್ಕಾ ಬರುತ್ತೆ. ಅಥವಾ ಅಪ್ಲಿಕೇಶನ್ ಆಫ್ ಗಾಸ್ ಲಾಲಿ ಏನು 3 ಹೇಳಿದೆ, ಇವು 3ರಲ್ಲಿ ಒಂದು ಬರೋ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಇದೆಲ್ಲ ಡಿರೈವೇಷನು ನಾನು ಮಾಡ್ತೀನಿ, ನೀಡ್ ನಾಟ್ ವರಿ. ನೋಟ್ಸ್ ಸಮೇತನೇ ಕೊಡ್ತೀನಿ. ಓಕೆ, ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I will meet you guys in the next video. Until then, have a nice day. Bye.